ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂದ ಹಾಗೆ ನಾನಿವತ್ತು ನಿಮ್ಮನ್ನು ಎಲ್ಲಿ ಕರ್ಕೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರಾ? ನಾನಿವತ್ತು ನಮ್ಮ ತೋಟದಲ್ಲಿ ಕಾಫಿ ಹೂವಾಗಿತ್ತು, ಅದಕ್ಕೋಸ್ಕರ ನಾವು ತೋಟಕ್ಕೆ ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ವು. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ಬೋದು ಅಪ್ಪಾಜಿಯಲ್ಲಿ ಹಸು ಕಟ್ಟಾಕ್ಬಿಟ್ಟು ನಾನು ಬರ್ತೀನಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಮೊದಲೇ ಬಂದಿದ್ದರು. ಅವ್ರು ಹಸು ಕಟ್ಟಾಕ್ಬಿಟ್ಟು ಬರ್ತಾ ಇದ್ದಾರೆ. ನೀವು ಇವಾಗ ನೋಡ್ತಾ ಇರ್ಬೋದು, ಇದೇ ನಮ್ಮ ತೋಟ. ಬಿದ್ದಂತಹ ಅಲ್ಪ ಸ್ವಲ್ಪ ಮಳೆಗೇ ಒಂದು 40 ಸೆಂಟಷ್ಟು ಮಳೆಯಾಗಿತ್ತಂತೆ. ಆ ಒಂದು ಮಳೆಗೇ ಈ ರೀತಿ ಕಾಫಿ ಹೂವಾಗಿತ್ತು. ನನ್ನ ಮಗಳು ಇದು 2ನೇ ಸತಿ ಈ ತೋಟಕ್ಕೆ ಬರ್ತಾ ಇರೋದು. ನನ್ನ ಮಗ ಮಾತ್ರ ಇದೇ ಮೊದಲನೇ ಸತಿ ಈ ತೋಟಕ್ಕೆ ಬರ್ತಾ ಇರೋದು. ಬೇಡ ಬಾರೋ ಬಾರ ಮರೆ ಸಾಕು ಬಾ ಹಾಕಿ ಬಿಡಿಸ್ಲಾ ಇಲ್ಲ ಇದು ಪೂರ್ವ ಅಲ್ವಾ ನೋಡಿ ಇಲ್ಲಿ ನನ್ನ ಮಗ ನಾವು ಓಮಿಂದಿದ್ದು ಡೋರ್ ಓಪನ್ ಮಾಡ್ಬಿಟ್ಟು ಬಂದಿದ್ದು ಅಂತ ಅಂದ್ಬಿಟ್ಟು ಹೋಗಿ ಎಷ್ಟು ಡೀಸೆಂಟಾಗಿ ಹೋಗಿ ಡೋರ್ ಹಾಕೋ ಬರ್ತಾ ಇದ್ದಾನೆ. ಹಾಗೆ ನಮ್ಮಮ್ಮ ಇಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ನನಗೆ ಹೇಳ್ಕೊಡ್ತಾ ಇದ್ರು. ಇದೇ ಕಾರಣಕ್ಕೆ ಮನೆಯಲ್ಲಿ ಯಾವಾಗಲೂ ಹಿರಿಯರು ಇರಬೇಕು ಅಂತ ಹೇಳೋದು. ಯಾಕೆ ಅಂತ ಅಂದರೆ ನಾನು ಮದುವೆಯಾಗಿ ಈ ಒಂದು ಮನೆಗೆ ಬಂದಂತಹ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಒಂದು ಕಾಫಿನೂ ಸಹ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆದರೆ ನನಗೆ ಅಮ್ಮ ಇವಾಗ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಹಾಗೆ ಬಂದಂತಹ ನೆಂಟರುಗಳಾಗಿರ್ಬೋದು ಅಥವಾ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದಾಗಿರ್ಬೋದು, ಅದನ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ನಾವು ಮದುವೆಯಾಗಿ 10 ವರ್ಷ ಆಗಿದೆ. ಈ ಒಂದು 10 ವರ್ಷದಲ್ಲಿ ತುಂಬ ಅಂದರೆ ತುಂಬ ಕಲಿಸ್ಕೊಟ್ಟಿದ್ದಾರೆ ಅವ್ರು ನನಗೆ. ಈ ಅತ್ತೆ ಸೊಸೆ ಅನ್ನೋ ಒಂದು ಸಂಬಂಧ ಕೇಳ್ಕೊಬಂದಾಗ ಅತಿ ಹೆಚ್ಚಿನ ಜನರ ಅಭಿಪ್ರಾಯ ಏನಾಗಿರುತ್ತೆ ಅಂತ ಅಂದರೆ, ಅತ್ತೆ ಸೊಸೆಯನ್ನು ಏನಕ್ಕೆ ಹೋಲಿಕೆ ಮಾಡ್ತಾರೆ ಇಲ್ಲಿ, ಹಾವು ಮುಂಗುಸಿ ಅನ್ನೋದಕ್ಕೆ ಹೋಲಿಕೆ ಮಾಡ್ತಾರೆ. ಅದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಅತ್ತೆ ಸೊಸೆ ಅಂತಲ್ಲ, ನಾವು ಯಾವುದೇ ಒಂದು ರಿಲೇಷನ್ಶಿಪ್ನ ತಗೊಂಡಿರ್ಬೋದು, ಅದರಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ವರ್ತಿಸ್ತೀವಿ, ಹಾಗೆ ಎಷ್ಟು ಹೊಂದಾಣಿಕೆಯಿಂದ ಇರ್ತೀವಿ, ಅಷ್ಟು ಅಂದರೆ ಅಷ್ಟು ಆ ಒಂದು ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಮದುವೆಯಾಗಿ ಬಂದಂತಹ ಸಂದರ್ಭದಲ್ಲಿ ಮೊದಲೇ ಹೇಳಿದಾಗೆ ನನಗೆ ಕಾಫಿನೂ ಸಹ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅದು ನಮ್ಮ ಅಮ್ಮನಿಗೂ ಸಹ ಚೆನ್ನಾಗೇ ಗೊತ್ತಿತ್ತು. ಆ ಒಂದು ಕಾರಣಕ್ಕೋಸ್ಕರ ಯಾವ ರೀತಿ ನಾವು ಬೆಳಗ್ಗೆ ತಿಂಡಿ, ಈಗ ಒಂದು ರೊಟ್ಟಿ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ರೊಟ್ಟಿಗೆ ಪಲ್ಯಕ್ಕೆ ಅಮ್ಮ ತರಕಾರಿನ ಹಚ್ಕೊಡ್ತಾಯಿದ್ರು. ನಾನು ಕಾಯಿನ ತುರ್ಕೊಂಡು ಪಲ್ಯಕ್ಕೆ ಅಂದರೆ ಎಷ್ಟು ನಾವು ಧನಿಯಾ ಪುಡಿ ಹಾಕಬೇಕು, ಎಷ್ಟು ಖಾರ ಪುಡಿ ಹಾಕಬೇಕು, ಎಷ್ಟು ಕಾಯಿ ತುರಿದು ಹಾಕಬೇಕು, ಅದನ್ನೆಲ್ಲ ಅಮ್ಮ ಹೇಳ್ತಾಯಿದ್ರು. ಅದನ್ನು ನಾನು ಮಾಡ್ತಾಯಿದ್ದೆ. ಹಾಗೆ ರೊಟ್ಟಿ ಹಿಟ್ಟು ಅವ್ರು ಕಲಿಸ್ತಾಯಿದ್ರು, ನಾನು ಒತ್ತುತ್ತಾ ಇದ್ದೆ. ಹಾಗೆ ಅಮ್ಮ ಬೇಯಿಸ್ಬಿಟ್ಟು ಕೊಡೋರು, ನಾನೆಲ್ಲರಿಗೂ ತಿಂಡಿ ಹಾಕ್ಕೊಡುವೆ. ಕೊನೆಗೆ ನಾನು ಅಮ್ಮ ಕೂತ್ಕೊಂಡು ತಿಂಡಿ ತಿನ್ನುವ. ಆ್ಯಸ್ ಇಟ್ ಈಸ್ ಇವಾಗ್ಲೂ ಹೀಗೆ ಇದೆ. ಅಮ್ಮ ಏನಾದ್ರೂ ನಾನು ಬಂದ ತಕ್ಷಣ ನನ್ನ ಮೇಲೇ ಎಲ್ಲ ಕೆಲಸಗಳನ್ನೂ ಬಿಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಬೇರೆಯವ್ರ ಥರ ನನಗೂ ಸಹ ಕಷ್ಟ ಆಗ್ತಾಯಿತ್ತೇನೋ. ಆದರೆ ಅವರು ಆ ರೀತಿ ನಡ್ಕೊಳ್ಳಿಲ್ಲ. ಎಲ್ಲವನ್ನೂ ಒಂದೊಂದೇ ನನಗೆ ಹೇಳ್ಕೊಡ್ತಾ ಒಂದೊಂದೇ ಕೆಲಸಗಳನ್ನ ನನ್ನ ಮೇಲೆ ಬಿಡ್ತಾ ಬಂದರು. ಹಾಗಂತ ನನ್ನ ಯಾವತ್ತೂ ಹೊರಗಡೆ ಕೆಲಸಕ್ಕೆ, ಅಂದರೆ ನಮ್ಮ ತೋಟದ ಕೆಲಸಕ್ಕೆ ಇದುವರೆಗೂ ಯಾವತ್ತೂ ನನ್ನನ್ನು ಕರ್ಕೊಂಡು ಹೋಗಿಲ್ಲ. ಮನೆ ಒಳಗಡೆ ಏನು ಕೆಲಸ ಇರುತ್ತೆ ಅಷ್ಟೇ ನನ್ನ ಕೆಲಸ. ನನ್ನ ತೋಟಕ್ಕೆ ಅಂತ ಬರೋದು ವರ್ಷದಲ್ಲಿ 2ರಿಂದ 3 ಸತಿ ಮಾತ್ರ. ಒಂದು ಈ ಮಳೆ ಬಿದ್ದು ಈ ರೀತಿ ಹೂವು ಅರಳೋದಾಗ ಪೂಜೆ ಮಾಡೋಕ್ಕೆ, 2ನೇದು ಆಯುಧ ಪೂಜೆ ಟೈಮಲ್ಲಿ ಬೋರ್ವೆಲ್ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಬರ್ತಾರೆ. 3ನೇದು ಅಪ್ಪಿದಪ್ಪಿ ಯಾರಾದರೂ ನಮ್ಮ ರಿಲೇಷನ್ಗಳು ಬಂದು ತೋಟಕ್ಕೆ ಹೋಗೋಣ ಅಂತ ಅಂದರೆ ಮಾತ್ರ ನಾನು ಈ ಒಂದು ತೋಟಕ್ಕೆ ಬರೋದು. ಹಾಗಂತ ನಾನು ತೋಟಕ್ಕೆ ಹೋಗಿ ಕೆಲಸ ಮಾಡೋದು ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ನಮ್ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪು ಸಹ ಇಲ್ಲ. ನಮ್ಮ ಹಿರಿಯರು ಮೊದಲೇ ಹೇಳಿಲ್ವಾ, ಆಳಾಗಿ ದುಡಿದವನು ಅರಸನಾಗಿ ಆಳಬಲ್ಲ ಅಂತ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತಪ್ಪು ಅಂತ ಭಾವನೆ ನನ್ನಲ್ಲಿಲ್ಲ. ಆದರೆ ಅಮ್ಮ ನಾನು ಮದುವೆ ಮಾಡಿಕೊಂಡು ಬರುವಂಥ ಟೈಮಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ನನ್ನ ಕೈಲಾಗೋವರೆಗೂ ತೋಟದ ಕೆಲಸ ಎಲ್ಲ ನಾನೇ ಮಾಡಿಸ್ತೀನಿ ಅಂತ. ಆ ಒಂದು ಕಾರಣಕ್ಕೋಸ್ಕರ ಅವರು ಪಾಪ ಅವರು ಕೊಟ್ಟ ಮಾತಿಗೆ ತಪ್ಪೋ ಬರೋದು ಅಂತ ಅಂದ್ಬಿಟ್ಟು ಅವರೇ ಹೋಗ್ತಾರೆ ತೋಟಕ್ಕೆ. ನನ್ನ ಈ ಒಂದು ವಿಡಿಯೋನ ಅತ್ತೆರು ನೋಡ್ತಾ ಇರ್ಬೋದು, ಇಲ್ಲ ಸೊಸೆರು ನೋಡ್ತಾ ಇರ್ಬೋದು, ಯಾರ್ಯಾರು ನೋಡ್ತಾ ಇದ್ದೀರಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾರೇ ಆಗಿರಲಿ, ಅದು ಯಾವುದೇ ಸಂಬಂಧ ಆಗಿರಲಿ, ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ಹಾಗೆ
ನಿಮ್ಮಲ್ಲಿ ಇರ್ತಕ್ಕಂತಹ ಪ್ರೀತಿಯನ್ನು ವ್ಯಕ್ತಪಡಿಸಿ. ಇಲ್ಲ ಅಂದರೆ ಈ ಇರಿಸು ಮುರಿಸುಗಳು ನಿಜವಾಗ್ಲೂ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ನಾವಂತೂ ಪೂಜೆ ಮಾಡಿಕೊಂಡು ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಮನೆಯಿಂದ ಅವಲಕ್ಕಿ ತಂದಿದ್ದು ಅದನ್ನು ಅಲ್ಲೇ ಮಿಕ್ಸ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ತಿನ್ಕೊಂಡು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ, ಈ ತೋಟದಿಂದ ಸ್ವಲ್ಪ ಮುಂದೆ ಹೋದರೆ ನಮ್ಮದು ಇನ್ನೊಂದು ತೋಟ ಇದೆ. ಆ ತೋಟ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಅಲ್ಲಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರುತ್ತಲ್ವ, ಅಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ವಿಚಾರನ ನಾನು ನಿಮಗೆ ಹೇಳಬೇಕು. ಆ ಒಂದು ಕಾರಣಕ್ಕೋಸ್ಕರ ಇನ್ನೊಂದು ವಿಡಿಯೋ ಬರುತ್ತೆ, ಪಾರ್ಟ್ 2. ದಯವಿಟ್ಟು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಸಹ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.